ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಹಿರಿಯರು ಒಂದು ಸೂತ್ರ ಹೇಳಿದ್ದಾರೆ, ಬಹಳ ಅಪೂರ್ವವಾದ ಸೂತ್ರ, ನಮಗೆ ಎಚ್ಚರಿಕೆ ಕೊಡಲಿಕ್ಕಾಗಿ ಹೇಳಿದ್ದು. ನಹಿ ಸರ್ವಃ ಸರ್ವಂ ಜಾನಾತಿ. ಎಲ್ಲರೂ ಎಲ್ಲವನ್ನು ತಿಳಿದಿರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತಿಳಿದಿರ್ತದೆ. ಕೆಲವರು ಯೋಗ್ಯತೆಗೆ ತಕ್ಕಂಥ ಜಾಸ್ತಿ ತಿಳ್ಕೊಂಡಿರ್ತಾರೆ, ಇನ್ನು ಕೆಲವರು ಕಮ್ಮಿ ತಿಳ್ಕೊಂಡಿರ್ತಾರೆ. ಬ್ರಹ್ಮ ವಾಯುಗಳಿಗೆ ತಿಳಿದಷ್ಟು ಭಾರತೀ ಸರಸ್ವತಿಯರಿಗೆ ತಿಳಿದಿರೋದಿಲ್ಲ. ಭಾರತೀ ಸರಸ್ವತಿಯರಿಗೆ ತಿಳಿದಿದ್ದು ಗರುಡ ಶೇಷಾದಿಗಳಿಗೆ ತಿಳಿದಿರೋದಿಲ್ಲ. ಇದು ಸಂಪ್ರದಾಯ. ಅದು ಜೀವನ ಸ್ವರೂಪ, ಯೋಗ್ಯತೆ ಎಂಬುದು ಇರ್ತದೆ. ಯೋಗ್ಯತೆಗೆ ತಕ್ಕ ಎಲ್ಲರೂ ಎಲ್ಲವನ್ನು ತಿಳ್ಕೊಂಡಿರ್ತಾರೆ ಎಂಬುದು ಮಾತ್ರ ಶುದ್ಧವಾದ ಅಲ್ಪ. ನಾವು ಸಾಧಾರಣವಾದ ವ್ಯಕ್ತಿಗಳು. ಏನು ತಪನಾದೆ ಹೇಳಬೇಕು ಜನರಿಗೆ, 4 ಮಂದಿಗೆ. ನಮಗೆ ಭಗವಂತ ಏನು ತಿಳಿಸಿಕೊಟ್ಟಿದ್ದಾನೆ, ದಾಸರು ನಮಗಾಗಿ ಏನು ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಹಂಚೋಣ ಎಂಬ ಆಲೋಚನೆ ಹೊರತಾಗಿ ನಾನು ದೊಡ್ಡ ಪಂಡಿತ ಅನಿಸ್ಕೋಬೇಕು, ಕೀರ್ತಿ ತಂದುಕೋಬೇಕು ಎಂಬ ಆಲೋಚನೆ ಜನ್ಮದಲ್ಲಿಲ್ಲ. ನಮ್ಮ ಗುರು ಜಗನ್ನಾಥ ದಾಸರು ಒಂದು ಮಾತು ಹೇಳ್ತಾರೆ, ಏನದು ಗೊತ್ತಾ? ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ, ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು, ಹೃದಯದಲ್ಲಿ ತವ ನಾಮ ಮಂತ್ರವು. ಒಟ್ಟು ನನಗೆ ಮದ ಮಾತ್ಸರ್ಯ ಇವು ಬರಬಾರ್ದು. ನಾನು ಎಂಬ ಆಲೋಚನೆಯೇ ನನ್ನ ತಲೆಯಲ್ಲಿ ಬರಬಾರ್ದು. ನಾನು ದಾಸರ ಮನೆಯ ದಾಸ. ಕನಕದಾಸರಂಥ ದೊಡ್ಡ ವ್ಯಕ್ತಿ ಸಾಧ್ಯನೇ ಇಲ್ಲ. ಅದು ಪುರಂದರದಾಸರಿಗೆ ಸಮಾನವಾದ ವ್ಯಕ್ತಿ. ಕಕ್ಷಾದಲ್ಲಿ ನೋಡಿಕೊಂಡ್ರೆ ಯವಧರ್ಮರಾಜನ ಅವತಾರ ಸಾಕ್ಷಾತ್ ಕನಕದಾಸರು. ನಮ್ಮ ಹಿರಿಯರು ಹೇಳಿದ ಪ್ರಕಾರ ಪುರಂದರದಾಸರ ಕಕ್ಷೆಗೆ ಸೇರಿದವರು ಅಲ್ಲ, ನಾರದರ ಅಂಶ ಸಂಭೂತರು ಪುರಂದರದಾಸರು. ನಾರದರ ಕಕ್ಷೆ ಕೆಳಗಿಂದು ಯಮಧರ್ಮರಾಜ, ಸೂರ್ಯ ಚಂದ್ರ ಅಗ್ನಿ, ಸೂರ್ಯ ಚಂದ್ರ ಯಮ ಇವರು ಸಮಾನ ಕಕ್ಷಾದಲ್ಲಿರೋರು. ಈ ಮೇಲಿನ ಕಕ್ಷಾದಿರತಕ್ಕಂಥ ಯಮಧರ್ಮರಾಜ ಅನ್ನೋ ಅವತಾರಿಗಳಾಗಿರ್ತಕ್ಕಂಥ ಕನಕದಾಸರು ನಾರದಾಂಶ ಸಂಭೂತರಾಗಿರತಕ್ಕಂಥ ಪುರಂದರದಾಸರೊಟ್ಟಿಗೆ ಸ್ನೇಹ ಬೆಳೆಸಿದರು. ವ್ಯಾಸರಾಜರದಕ್ಕೆ ಕಾರಣೀಭೂತರಾದರು. ಎಲ್ಲಿ ಎಂಥ ದಾಸನ್ನ ಮಾಡಿಕೋ ಎನ್ನಂಥ ಪುರಂದರದಾಸರು ಹೇಳಿದರೆ, ಇವರು ಹೇಳ್ತಾರೆ ದಾಸರ ಮನೆಯ ದಾಸ ನಾನು ಅಂತಾರೆ, ಹೊಲೆಯ ದಾಸ ನಾನು ಅಂತಾರೆ, ನಾನು ಬಹಳ ಅಲ್ಪ ದಾಸ ಅಂತಾರೆ. ದಾಸತ್ವದಲ್ಲಿ ಕೂಡ ನಾನು ಬಹಳ ಅಲ್ಪ ಅಂತಂಬೋದನ್ನು ಚಿಂತನೆ ಕೊಟ್ಟ ಪುಣ್ಯಾತ್ಮರು ಯಾರು? ಕನಕದಾಸರು. ಆದ ಕಾರಣ ನಾವೇನು ತಿಳ್ಕೊಂಡಿರ್ತೀವಿ, ನಮಗೆ ಅಹಂಕಾರ ಅಂಬೋದು ಬರಬಾರ್ದು. ಆದ ಕಾರಣ ಏನು ಹೇಳ್ತಾ ಇದ್ದೀವಿ, ಯಾಕೆ ಹೇಳ್ತೀವಿ ಅಂದರೆ ಇಷ್ಟೇ, ನಮಗೆ ಭಗವಂತ ಏನು ಕೊಟ್ಟಿದ್ದಾನಲ್ಲ, ಬರೇ ನಾನೇ ಸ್ವಾರ್ಥದಲ್ಲಿ ನಾನು ಮಾತ್ರ ತಿಳ್ಕೊಂಡು ಆನಂದ ಪಡೋದಕ್ಕಿಂತ ನಿಜವಾಗಿ ಕೆಲವರು ಇರ್ತಾರೆ ಪುಣ್ಯಾತ್ಮರು ಅಂತ, ಒಳ್ಳೆ ಉತ್ತಮರಿರ್ತಾರೆ. ಇಷ್ಟಾದ ಮೇಲೆ ಊಟ ಮಾಡಬೇಕು, ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ಈಗಾಗಲೇ ಹೇಳಿದ್ದೀನಿ, ಒಂದೊಂದು 32 ತುತ್ತುಗಳನ್ನು ತಿನ್ನಬೇಕು ಅಂತಿರೋದು. ಆ 32 ತುತ್ತು ಎಷ್ಟಿರಬೇಕು ಅದನ್ನು ಹೇಳಿದ್ದಾರೆ ನಮ್ಮ ದಾಸರು. ಒಂದೊಂದು ತುತ್ತು ಕೋಳಿ ಗುಡ್ಡಿನಷ್ಟಿರಬೇಕಂತ. ಅಂಥ 32 ತುತ್ತು. ಅದು ಹಾಗಾದ್ರೆ ಎಲ್ಲರೂ 32 ತುತ್ತು ತಿನ್ನಬೇಕಾದ್ರೆ ಮುದುಕರಾದವರು 32 ಕೋಳಿಗುಡು ತುತ್ತು ಏನು ತಿಂತಾರೆ? ಸಾಧ್ಯನೇ ಇಲ್ಲ. ಶಕ್ತಿ ಇರತಕ್ಕಂಥವರು ಜೀರ್ಣ ಮಾಡಿಕೊಳ್ಳಕ್ಕೆ, ಅದು ಜೀರ್ಣಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂತ ನಂಬಿಕೆ ಇದ್ದರೆ, ಅಜೀರ್ಣ ಆಗದಲ್ಲ ಎಂಬ ಆಲೋಚನೆ ಇದ್ದರೆ 32 ಎಲ್ಲ ಸ್ವೀಟ್ಗಳಿಂದ ಸಹಿತವಾಗಿ 32 ತುತ್ತುಗಳನ್ನು ತಿನ್ನಬೇಕು. ಆಗ ಏನು ಮಾಡಬೇಕು ಅಂದರೆ ಕೇಶವಾದಿ 24 ರೂಪಗಳನ್ನು, ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತಕ್ಕಂಥ 8 ರೂಪಗಳನ್ನು ಸ್ಮರಣೆ ಮಾಡ್ತಾ, ಸರಿ ನನಗೆ ಒಂದೊಂದು ತುತ್ತಿಯ ಜ್ಞಾಪಕ ಬರೋದಿಲ್ಲ ಆಲೋಚನೆ ಮೊದಲೇ ಹೇಳಿಬಿಡು ಎಲ್ಲ. ಆಮೇಲಕ್ಕೆ ಏನು ಮಾಡಿ ಗೊತ್ತಾ, ತುತ್ತು ತಿನ್ನುವಾಗ ನಿಮಗೆ ಸ್ವಲ್ಪ ಎಚ್ಚರಿಕೆ ಬಂತು, ಪ್ರಯತ್ನ ಮಾಡ್ತಾ ಹೋದಾಗ ಖಂಡಿತ ನಮಗೆ ಭಗವಂತ ಅದನ್ನು ನಿನ್ನ ನಿದ್ದೆಯಲ್ಲಿ ಮಾಡಿದ್ರು ನಿಂಗೆ ತಿಳಿದ್ರೆ ಅನ್ನೋದು ಹಿಂಗೆ ಬಾಯಿ ತೊಗೊಂಡು ಅಂತಂದರೆ ಓಂ ಗೋವಿಂದ ಅಂಬದು ಬಂದುಬಿಡ್ತದೆ. ಅದು ಯಾವಾಗ ಪ್ರಾಕ್ಟೀಸ್ ಆಗಬೇಕು, ಸಾಧನೆ ಮಾಡ್ತಾ ಹೋದಾಗ ನಿನ್ನ ಅನುಭವಕ್ಕೆ ಬಂದುಬಿಡ್ತದೆ. ಸೊ ತುತ್ತಿಗೆ ಒಂದೊಂದು ಕವಳ ಗೋವಿಂದನ್ನು ಸ್ಮರಿಸುತ್ತಾ, ಒಂದೊಂದು ಕವಳ ಅಂದರೆ ತುತ್ತು, ಒಂದೊಂದು ತುತ್ತನ್ನು ಬಾಯಿಯಲ್ಲಿಟ್ಟುಕೊಳ್ಳುವಾಗ ಗೋವಿಂದ 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 ಅಂತನು. ಇಷ್ಟಕ್ಕೆ ಮುಂಚೆ ಇನ್ನೊಂದು ಹೇಳಿದೆ, ಕೆಲವರು ಕಂಚಿ ವರದರಾಜ ಅಂತಂತಾರೆ. ಯಾವುದಂದರೂ ತಪ್ಪಿಲ್ಲ. ಆ ಭಗವನ್ ನಾಮ ಸಂಕೀರ್ತನ ಮಾಡಿಕೋತಾ ಊಟ ಮಾಡು.
ಅದಕ್ಕಿಂತಲೂ ಇನ್ನೊಂದು ಸುಂದರವಾದ ಮಾತು ಹೇಳ್ತಾರೆ. ಜಗನ್ನಾಥದಾಸರು ಬಹಳ ಸಂಕ್ಷೇಪವಾದ ರೂಪದಲ್ಲಿ ಹೇಳಿದರು. ಅದನ್ನು ವಿಸ್ತಾರವಾಗಿ ಮೊನ್ನೆ ಹೇಳಿದ್ದೀನಿ. ವಾಸುದೇವನು ಅನ್ನದೋಣು ನಾನಾ ಸುಭಕ್ಷದಿ ಸಂಕರ್ಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನ ನಿರುದ್ಧ ಆ ಸುಪರ್ಣಂಸಗನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರ ತುಂಬಿಗನು ನೆಲಸಿಗನು. ಅದ್ಭುತವಾದ ಚಿಂತನೆ ಕೊಟ್ಟಾರೆ ಜಗನ್ನಾಥದಾಸ ಸೂತ್ರಪ್ರಾಯವಾಗಿ. ವಾಸುದೇವ ಎಲ್ಲಿದ ಅನ್ನವನ್ನು ಊಟ ಮಾಡುವಾಗ ಅದು ಯಾವ ಅನ್ನವನ್ನೇ ಊಟ ಮಾಡು, ತುಪ್ಪನ್ನು ಊಟ ಮಾಡ್ತಿದ್ದಿ, ಹುಳಿಯನ್ನು ಊಟ ಮಾಡ್ತಿದ್ದಿ, ಸಾರನ್ನು ಊಟ ಮಾಡ್ತಿದ್ದಿ. ಅನ್ನ ಊಟ ಮಾಡುವಾಗ ವಾಸುದೇವಾಯ ನಮಃ ಒಂದು ಸಲ ಅಂದ್ಬಿಟ್ರೆ ಸಾಕು. ನೀನು ಗೋವಿಂದ 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 ಅಂತಿರ್ತಿದ್ದಿ. ಅದರೊಟ್ಟಿಗೆ ವಾಸುದೇವ ಅಂತ ತುಪ್ಪ ಅನ್ನ ಊಟ ಮಾಡೋಕ್ಕಲ್ಲ ವಾಸುದೇವ ಅಂದ್ಬಿಟ್ರೆ ಸಾಕು. ಒಂದು ಸಲ ಅಂದ್ಬಿಟ್ರೆ ವಾಸುದೇವನು ಅನ್ನದೊಣು ಅನ್ನದಲ್ಲಿ ವಾಸುದೇವ ಇದ್ದಾನೆ ಅಂತ ಸ್ಮರಣ ಮಾಡ್ತಾ ಒಂದು ತುತ್ತನ್ನು ಒಂದು ಅನ್ನವನ್ನು ಊಟ ಮಾಡು. ನಾನಾ ಸುಭಕ್ಷದಿ ಸಂಕರ್ಷಣ ಭಕ್ಷ್ಯಗಳವಲ್ಲ ಸ್ವೀಟ್ಗಳು ತಿನ್ನುವಾಗ ಜಿಲೇಬಿ ಹೋಳಿಗೆ ಮುಂತಾದವುಗಳನ್ನು ತಿನ್ನುವಾಗ ಸಂಕರ್ಷಣ ಇದ್ದಾನೆ ಅಂತ ಚಿಂತನೆ ಮಾಡಿ ಸಂಕರ್ಷಣಾಯ ನಮಃ ಅಂದ್ಬಿಡು ಸಾಕು. ಆಮೇಲಕ್ಕೆ ಪರಮಾನ್ನ ತಿನ್ನುವಾಗ ಪರಮಾನ್ನದೊಳು ಕೃತೀಶ ಪರಮಾನ್ನ ಕೃತಿಪತಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಪರಮಾನ್ನದಲ್ಲಿರ್ತಾರೆ. ಆದ ಕಾರಣ ಪರಮಾನ್ನವನ್ನು ತಿನ್ನುವಾಗ ಪ್ರದ್ಯುಮ್ನಾಯ ನಮಃ ಅಂದುಬಿಟ್ರೆ ಸಾಕು. ಘೃತದೊಳಗಿಪ್ಪನ ನಿರುದ್ಧ ತುಪ್ಪದಲ್ಲಿ ಅನ್ನಕ್ಕೆ ತುಪ್ಪ ಕಲಿಸ್ಕೊತೀಯಲ್ಲ, ಸಾರಿಗೆ ತುಪ್ಪ ಕಲಿಸ್ಕೊತೀಯಲ್ಲ, ಕಲಿಸ್ಕೊಂಬೇಕಾದಕ್ಕೆ ಹೋಳಿಗೆ ತುಪ್ಪ ಹಾಕಿಸ್ಕೊತೀವಲ್ಲ, ಆ ತುಪ್ಪ ನೋಡಿದ ಕೂಡಲೇ ಏನಿರಬೇಕು ಘೃತದೊಳಗಿಪ್ಪನ ನಿರುದ್ಧ ಆ ತುಪ್ಪದಲ್ಲಿ ಅನಿರುದ್ಧ ಇದ್ದಾನೆ ಅಂತ ತಿಳ್ಕೊಂಡು ಸ್ಮರಣೆ ಮಾಡಿ ಆತನನ್ನು ಸ್ಮರಣೆ ಮಾಡಿ ಅನಿರುದ್ಧಾಯ ನಮಃನು. ಆ ಸೂಪ ತೊವ್ವಿ ಊಟ ಮಾಡ್ತೀವಿ, ಹುಳು ಪಲ್ಯ ಹುಳಿ ತೊವ್ವಿ ಯಾವುದೇ ತಿನ್ನು ಅವನು ತಿನ್ನುವಾಗ ಏನು ಮಾಡಿ ಗೊತ್ತಾ, ಸಾರು ಇವೆಲ್ಲ ಊಟ ಮಾಡೋ ಕಾಲಕ್ಕೆ ಆ ಸುಪರ್ಣಂಸಗನು ಗರುಡಾರೂಢನಾಗಿರ್ತಕ್ಕಂಥ ಹರಿಯನ್ನು ಚಿಂತನೆ ಮಾಡು, ಸ್ಮರಣೆ ಮಾಡು. ಅದಾದಮೇಲೆ ವಾಸವಾನುಜ ಉಪೇಂದ್ರನನ್ನು ಶಾಖದೋಡು ಪಲ್ಯಗಳು ತಿಂತಿರ್ತೀಯಲ್ಲ, ಅಂದರೆ ಕುಂಬಳಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ, ಚವಳೆಕಾಯಿ ಪಲ್ಯ, ಈ ಪಲ್ಯಗಳನ್ನು ತಿನ್ನುವಾಗ ಅದು ತೊಪ್ಪಲಿನ ಪಲ್ಯ ಆಗ್ಬೋದು, ಕಾಯಿಗಳಿಂದ ಮಾಡಿದ ಕಾಯಿ ಪಲ್ಯ ಆಗ್ಬೋದು. ಅವನ್ನು ತಿನ್ನುವಾಗ ಅಲ್ಲಿ ಇಂದ್ರಾರ್ಜನಾಗಿರ್ತಕ್ಕಂಥ ಉಪೇಂದ್ರ ಇದ್ದಾನೆ ಅಂತ ಚಿಂತನೆ ಮಾಡಿ ಉಪೇಂದ್ರಾಯ ನಮಃ. ಎಷ್ಟು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಅದ್ಭುತವಾದ ರೂಪ ಚಿಂತನೆ ಕೊಟ್ಟಿದ್ದಾರೆ ಮಹಾನುಭಾವರು. ಆಮೇಲೆ ಇನ್ನು ಯಾವ ಪದ ಉಪ್ಪು ಕಲಿಸ್ಕೊತಿದ್ದಿ, ಚಟ್ನಿ ಕಲಿಸ್ಕೊತಿದ್ದಿ, ಇನ್ನೂ ಏನು ಕಲಿಸ್ಕೊತಿದ್ದಿ, ಚಿತ್ರಾನ್ನ ತಿಂತಿ, ಯಾವುದನ್ನು ತಿನ್ನುವಾಗ ಎಲ್ಲ ಕಡೆ ನಾರಾಯಣ ಇದ್ದಾನೆ ಅಂತ ಚಿಂತನೆ ಮಾಡಿ ನಾರಾಯಣಾಯ ನಮಃ ಅಂದ್ಬಿಡು. ನಿನ್ನ ಜನ್ಮ ಧನ್ಯ ಆಗ್ತದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಿ ಇದರೊಟ್ಟಿಗೆ ಗರುಡಾವಾಹನನಾಗಿರ್ತಕ್ಕಂತಹ ಹರಿ, ಆಮೇಲೆ ಉಪೇಂದ್ರ, ಈ 7 ರೂಪಗಳನ್ನು ನೀನು ಉಣ್ಣುವ ಪದಾರ್ಥಗಳಲ್ಲಿ ಸ್ಮರಣೆ ಮಾಡಿ ತಿಂದಿ ಅಂದರೆ ದಾಸರ ಮಾತಿನಲ್ಲಿ ಹೇಳಬೇಕಾದ್ರೆ ಬಾಬಾ ಅವ್ರು ಎಷ್ಟು ಧೈರ್ಯ ಕೊಡ್ತಾರ್ರಿ. ಅಂದರೆ ನೀವು ಊಟ ಮಾಡಿದ್ದಿ, ಉಪವಾಸ ಇಲ್ಲ ನೀನು, ಆದರೆ ಬರೇ ಊಟ ಮಾಡಿಲ್ಲ, ಭಗವನ್ನಾಮ ಸಂಕೀರ್ತನ ಮಾಡಿಕೋತಾ ಭಗವಂತನ ರೂಪಗಳನ್ನು ಆ ಪದಾರ್ಥಗಳಲ್ಲಿ ಚಿಂತನೆ ಮಾಡ್ತಾ ಉಂಡಿಯಲ್ಲ, ಏನಾಗ್ತದೆ ಗೊತ್ತಾ, ನೀನು ವಸಿಷ್ಠ ವಾಮದೇವಾದಿಗಳಿಗೆ ಸಮನಾಗ್ತಿ. ಅಂದರೆ ಆ ಲೆವೆಲಿಗೆ ಹೋಗ್ತಿ ಅಂತಲ್ಲ, ಅವರಂತೆ ಆಗ್ತಿ. ಅವರು ಎಷ್ಟು ದೊಡ್ಡವರು ಅಂತ ಅನಿಸ್ಕೊಂಡಿದ್ದಾರೆ. ವಸಿಷ್ಠ ವಿಶ್ವಾಮಿತ್ರಾದಿಗಳು ಊಟ ಮಾಡಿದರೂ ಉಪವಾಸಿಗಳು ಅನಿಸ್ಕೊಂಡ್ರು. ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ. ಈ ರೀತಿಯಾಗಿ ಚಿಂತನೆ ಮಾಡಿ ಯಾರು ಊಟ ಮಾಡ್ತಾರೋ ಅವನು ಊಟ ಮಾಡಿದ್ರು ನಿತ್ಯೋಪವಾಸಿ ಅನಿಸ್ಕೋತಾನಯ್ಯ. ನಿರಾಮಯ, ಅವನಿಗೆ ಯಾವ ತರಹದ ರೋಗಗಳು ಬರೋದಿಲ್ಲ. ನಿಷ್ಪಾಪಿ, ಅವನನ್ನು ಪಾಪಗಳೇ ಮುಟ್ಟೋದಿಲ್ಲ, ಪಾಪ ಹತ್ತಿರ ಬರೋದಿಲ್ಲ. ನಿಷ್ಪಾಪಿಯಾಗಿ ಪುಣ್ಯಾತ್ಮನಾಗಿರ್ತಾನೆ. ನಿತ್ಯ ಮಹಾಯಜ್ಞ ಸುಯಜ್ಞಗಳಾಚರಿಸಿದವನು. ದೊಡ್ಡ ದೊಡ್ಡ ಯಜ್ಞ ಮಾಡಿದರೆ ಏನು ಫಲ ಬರಬೇಕು ಅಷ್ಟು ಫಲಗಳನ್ನು ಈ ರೀತಿ ಊಟ ಮಾಡಿದರೆ ಬರ್ತದೆ ಅಂತಾನೆ. ಇದಕ್ಕಿಂತ ಬೇಕಾ ಒಂದು ಊಟವನ್ನು ಸಕ್ರಮವಾಗಿ ಮಾಡೋದು, ಎಲೆ ಹಾಕಿ ಕೊಂಬೋದರಿಂದ ಹಿಡ್ಕೊಂಡು
ಮಂಡಲ ಮಾಡುವುದರಿಂದ ಹಿಡ್ಕೊಂಡು ಎಲೆ ಹಾಕುವುದರಿಂದ ಹಿಡ್ಕೊಂಡು ಅದರಲ್ಲಿ ನಿಮ್ಮ ಪತ್ನಿಯೋ ಅಥವಾ ನೀವನೋ ಆ ಆಹಾರಗಳನ್ನು ಬಡಿಸಿಕೊಳ್ಳುವಾಗ ಒಂದು ಕ್ರಮದಲ್ಲಿ ಬಡಿಸಿಕೊಂಡು ಆ ಪರಿಶೇಚನ ಮಾಡಿ ಆ ನಂತರದಲ್ಲಿ ಆ ಪೋಷಣ ತಗೊಳ್ತಾ ಆಮೇಲೆ ಆಹುತಿಗಳನ್ನು ಬಾಯಿಯಲ್ಲಿ ಹಾಕ್ಕೋತಾ ಒಂದೊಂದು ಪದಾರ್ಥವನ್ನು ಉಣ್ಣುವಾಗ ಅಲ್ಲಿರುವ ಭಗವದ್ರೂಪಗಳನ್ನು ಚಿಂತನೆ ಮಾಡ್ತಾ ಗೋವಿಂದ 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 ಅಂದ್ಕೋತಾ 32 ತುತ್ತು ತಿನ್ನಲಿಕ್ಕಾಗ್ತದೋ ಕಮ್ಮಿ ಆಗ್ತದೋ ಹೆಚ್ಚಾಗ್ತದೋ ಏನೇ ಆಗಲಿ 32 ನಾಮಗಳಂತೂ ನಮಗೆ ಗೊತ್ತವೆ. ಕೇಶವಾದಿ 24 ರೂಪಗಳು, ವಿಶ್ವಾದಿ 8 ರೂಪಗಳನ್ನು ಚಿಂತನೆ ಮಾಡ್ತಾ ಊಟ ಮಾಡಿಬಿಟ್ರೆ ನೀನು ಯಾವ ಯಜ್ಞ ಮಾಡೋದು ಬೇಕಾ ಅಂದರೆ ಕೆಲವರು ಏನ್ರಿ ಹಾಗೆ ಹೇಳಿಬಿಟ್ರೆ ಯಜ್ಞ ಮಾಡೋದು ಬೇಡ, ಹಾಗೆ ಅರ್ಥ ಅಲ್ಲ. ಯಜ್ಞ ಮಾಡ್ಲಿಕ್ಕೆ ನಮಗಾಗಿಲ್ಲ, ಪವಮಾನ ಹೋಮ ಮಾಡ್ಲಿಕ್ಕೆ ನಮಗೆ ಆಗಲ್ಲ. ನಮಗೆ ಅಶ್ವಮೇಧಾದಿ ಯಾಗಗಳು ಈಗಂತೂ ಸಾಧ್ಯನೇ ಇಲ್ಲ. ಏನು ಮಾಡದೇ ಇದ್ದರೂ ಕೂಡ ನೀನು ನಿತ್ಯ ಮಹಾಸು ಯಜ್ಞಗಳ ಆಚರಿಸಿದವನು. ನೀನು ಯಜ್ಞ ಮಾಡಿದರೆ ಏನು ಫಲ ಕೊಡಬೇಕು ಅಷ್ಟು ಫಲ ಭಗವಂತ ಕೊಟ್ಟು ಬಿಡ್ತಾನೆ ನಿನಗೆ. ಒಂದನ್ನು ನಿನ್ನ ಜೀವಿತದಲ್ಲಿ ಅಳವಡಿಸಿಕೊ. ಊಟ ಮಾಡೋದಾದರೂ ಕಲಿ, ಪೂಜೆ ಮಾಡೋದಾದರೂ ಕಲಿ, ಮುಖ ತೊಳೆಯುವುದಂತ ಏಳುವಾಗಲಿಂದ ಹಿಡ್ಕೊಂಡು ಮುಖ ತೊಳೆಯುವವರಿಗೆ ಏನು ಭಗವದ್ರೂಪಗಳ ಚಿಂತನ ಅಂತ ಹೇಳಿದಾರಲ್ಲ, ಆ 5 ನಿನ್ನ ಜೀವನದಲ್ಲಿ ಅಳವಡಿಸ್ಕೊ. ಈ ಒಂದೊಂದು ಘಟ್ಟ ಮಾಡಿದರೂ ಕೂಡ ನೀನು ಭಾಗವತೋತ್ತಮ ಆಗ್ತೀಯ. ನಿನ್ನ ಜೀವನ ಭಗವಂತದಕ್ಕೆ ಹತ್ತಿರ ಆಗ್ತದೆ. ಭಗವಂತನ ಕರಾವಲಂಬನೆ ನಿನಗೆ ಸಿಗ್ತದೆ. ಎಲ್ಲ ಮಾಡಲಿಕ್ಕೆ ಅದಾಗ್ತದೆ. ಮುಂದೆ ಎಂದೋ ಒಂದು ದಿವಸ ಮಾಡ್ತದೆ. ಈ ಜನ್ಮದಲ್ಲಿ 5 ಅಭ್ಯಾಸ ಮಾಡೋಣ, ಮುಂದಿನ ಜನ್ಮದಲ್ಲಿ ಊಟ ಮಾಡೋದು ಅಭ್ಯಾಸ ಮಾಡೋಣ, ಮುಂದಿನ ಜನ್ಮದಲ್ಲಿ ಸ್ನಾನ ಮಾಡೋದು ಅಭ್ಯಾಸ ಮಾಡೋಣ, ಮುಂದಿನ ಇನ್ನೊಂದು ಜನ್ಮದಲ್ಲಿ ಯಜ್ಞೋಪವೀತ ಹಾಕ್ಕೊಳ್ಳುವುದನ್ನು ಹೇಗೆ ಹಾಕ್ಕೋಬೇಕು ಅಂತ ಹಾಕ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮಾಡಿದರೆ ಏನಾಗ್ತದೆ ಗೊತ್ತನಾ? ಖಂಡಿತ 5-6 ಜನ್ಮಗಳೊಳಗಾಗಿ ನಿನಗೆಲ್ಲವೂ ಬಂದುಬಿಡ್ತದೆ. ಯಾಕಂದರೆ ಇವು ಕೆಟ್ಟದು ಉಳಿಯೋದಿಲ್ಲ, ಉಳಿತದೆ ಆದರೆ ಅವು ಹೋಗ್ಬಿಡ್ತಾವೆ. ಪಾಪ ಅದೇ ಪುಣ್ಯ ಮಾಡಿದರೆ. ಈ ಪುಣ್ಯ ಅದು ನೋಡ್ರಿ, ಇದು ಎಷ್ಟನ್ನು ಪುಣ್ಯ ಮಾಡ್ತಾ ಹೋದಾಗಲ್ಲ ಪ್ಲಸ್ ಆಗ್ತದೆ ಹೊರತಾಗಿ ಮೈನಸ್ ಆಗಲ್ಲ. ಪಾಪ ಯಾವಾಗಲೂ ಮೈನಸ್ ಆಗ್ತದೆ. ಒಂದು ಪುಣ್ಯ ಮಾಡಿದರೆ, ಭಗವನ್ನಾಮ ಸಂಕೀರ್ತನ ಮಾಡಿದರೆ, ಎಷ್ಟು ಪಾಪ ಮಾಡಿದರೂ ಕೂಡ ಅದೆಲ್ಲ ಮೈನಸ್ ಆಗಿ ಹಾಳಾಗಿಬಿಡ್ತಾವೆ. ಆದರೆ ಪುಣ್ಯ ಅದಲ್ಲ, ಅದು ಡಿಪಾಸಿಟ್ ಆಗ್ತಾನೆ ಹೊರತಾಗಿ ಪಾಪ ಮಾಡಿದ್ದಕ್ಕೆ ಪುಣ್ಯ ಹೋಗೋದಲ್ಲ. ಒಂದು ಪಾಪದ ಕೆಲಸ ಮಾಡಿದ್ದಕ್ಕೆ ಮಾತ್ರ ಪುಣ್ಯ ಹೋಗ್ತದೆ, ಪುಣ್ಯ ಹೋಗಲ್ಲ. ಪುಣ್ಯ ಪ್ಲಸ್ ಆಗ್ತದೆ, ಪಾಪ ಯಾವಾಗಲೂ ಮೈನಸ್ ಆಗ್ತಾರೆ. ಅದ ಕಾರಣ ಪುಣ್ಯ ಮಾಡ್ತಾ ಹೋಗು. ನಿನ್ನ ಜೀವನದಲ್ಲಿ ಅವು ಸಂಸ್ಕಾರ ರೂಪದಲ್ಲಿ ಒಳಗೊಳ್ಕೊಂಡು ಒಂದಲ್ಲ ಒಂದು ಜನ್ಮದಲ್ಲಿ ಅದು ನಿನ್ನ ಅನುಭವಕ್ಕೆ ಬರ್ತಾವೆ. ದಾಸರು ಹಾಗೆ ಮಾಡಿಕೊಂಡು ಬಂದವರು, ಮಾಡಿ ತಾವು ಬರೇ ಹೇಳಿಲ್ಲ, ಅವರು ಅನುಷ್ಠಾನದಲ್ಲಿ ಇಟ್ಟುಕೊಂಡು ಆನಂತರದಲ್ಲಿ ನಮಗೆಲ್ಲ ಉಪದೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ಕೂಡ ಅನುಷ್ಠಾನದಲ್ಲಿ ಇಟ್ಕೊಂಬೋಣ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಬೇರೆ ವಿಜಯಪ್ರಭುಗಳು ಗುರು ಜಗನ್ನಾಥದಾಸರು ಮತ್ತೊಂದು ವಿಧಾನ ಹೇಳಿದ್ದಾರೆ. ಪ್ರಸಿದ್ಧರಾಗಿರ್ತಕ್ಕಂಥ ಮಾನವೀಯ ಜಗನ್ನಾಥದಾಸರು ಪಂಚಭಗವದ್ರೂಪಗಳ ಸ್ಮರಣೆಯೊಟ್ಟಿಗೆ ಆಹಾರ ಪದಾರ್ಥಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಗುರು ಜಗನ್ನಾಥದಾಸರೇ ಮೊದಲಾದವರು ಏನು ಹೇಳ್ತಾರೆ, ಒಂದೊಂದು ಕವಳ ಗೋವಿಂದನ್ನ ಸ್ಮರಿಸೂತ ಇಂದು ನಿಭಾಭಕ್ಷ ಕವಳಕ್ಕೆ ಅಚ್ಯುತನೆಂದು ಶಾಖ ಕವಳ ಧನ್ವಂತ್ರಿ ಸ್ಮರಿಸೂತ ಮುಂದೆ ಪರಮನ್ನ ಉಂಬುವ ಕಾಲದಲ್ಲಿ ತಾಂಡವ ಕೃಷ್ಣದ ಜನ್ನ ಕವಳಕ್ಕೆ ಶ್ರೀನಿವಾಸನೆಂದು ಸುತೈಲ ಘೃತ ಪಕ್ವಕ್ಕೆ ವೆಂಕಟನೆಂದು ಕದರಿ ದ್ರಾಕ್ಷಿ ಖರ್ಜೂರ ದಾಡಿಮ ಛಂದ ನಾರಿಕೇಳ ಅಚ್ಯುತ ಧಾತ್ರಿ ಜಂಬು ಕಂದ ಮೂಲ ಪಾಲ ಭಕ್ಷಣ ಕಾಲದಲ್ಲಿ ನಂದನ ಬಾಲ ಕೃಷ್ಣನ್ನ ಸ್ಮರಿಸುತ್ತಾ ಅವರು ಒಂದು ಪದ್ಧ ವಿಜಯರಾಯರನ್ನು ಅನುಸರಿಸಿದ್ದಾರೆ. ಅಂದರೆ ಬೇರೆ ಬೇರೆ ಭಗವದ್ರೂಪಗಳನ್ನು ಹೇಳಿದ್ದಾರೆ. ಅವು ಯಾವುವು? ಪರಮಾನ್ನ ಉಣ್ತಿದೆಯಲ್ಲ, ಜಗನ್ನಾಥದಾಸರ ಪ್ರಕಾರ ಏನು, ಪರಮಾನ್ನ ಉಣ್ಣುವಾಗ ಪ್ರದ್ಯುಮ್ನ ನಾಮಕ ಪರಮಾತ್ಮನನ್ನು ಸ್ಮರಿಸಬೇಕು. ಇವರು ಇಲ್ಲಿ ಹೇಳ್ತಾರೆ ಪರಮಾನ್ನ ಉಣ್ಣುವಾಗ ಕೃತಿ ಪ್ರತಿ ಪ್ರದ್ಯುಮ್ನನ್ನು ಸ್ಮರಣ ಮಾಡುವಂತಾರೆ. ಅನ್ನವನ್ನು ಊಟ ಮಾಡುವಾಗ ಮಾಯಾಪತಿ ವಾಸುದೇವ ಅಂತ ಜಗನ್ನಾಥದಾಸರು ಹೇಳಿದರು. ಅದನ್ನೇ ಗುರು ಜಗನ್ನಾಥದಾಸರು ವಿಜಯರಾಯರು ಹೇಳ್ತಾರೆ. ಕಾಯಿ ಪಲ್ಯಗಳನ್ನು ತಿನ್ನುವಾಗ ಅವರು ಹೇಳಿದರು ವಾಮನ ರೂಪಿ ಪರಮಾತ್ಮನನ್ನು ಧನ್ವಂತರಿಯನ್ನು ಇಬ್ಬರನ್ನು ಸ್ಮರಣ ಮಾಡುವಂತಾರೆ. ವಾಮನ ಅಲ್ಲಿ ಕಾಯಿ ಪಲ್ಯಗಳನ್ನು ತಿನ್ನುವಾಗ ಜಗನ್ನಾಥದಾಸರು ಏನು ಹೇಳಿದರು, ಉಪೇಂದ್ರನನ್ನು ಹೇಳಿದರು. ಉಪೇಂದ್ರ ಅಂದರೂ ಒಂದೇ, ವಾಮನ ಅಂದರೂ ಒಂದೇ, ಬೇರೆ ಅಲ್ಲ. ಉಪೇಂದ್ರನ ರೂಪನೇ ವಾಮನ, ವಾಮನ ರೂಪನೇ ಉಪೇಂದ್ರ. ಆದ ಕಾರಣ ಉಪೇಂದ್ರನನ್ನು ಸ್ಮರಣ ಮಾಡ್ತಾ ಧನ್ವಂತರಿಯನ್ನು ಸ್ಮರಣ ಮಾಡುವಂಥ ಇನ್ನೊಂದು ಎಕ್ಸ್ಟ್ರಾ ಹೇಳಿದ್ರೆ ಮಾತು. ಕಾಯಿ ಪಲ್ಯಗಳನ್ನು ತೊವ್ವೆ ಹುಳಿ ಮೊದಲಾದವುಗಳನ್ನು ತಿನ್ನುವಾಗ ಗರುಡಾರೂಢ ನಾರಾಯಣನನ್ನು ಸ್ಮರಣ ಮಾಡು. ಅದಾದ ಮೇಲೆ ಭಕ್ಷ್ಯಗಳನ್ನು ತಿನ್ನುವಾಗ ಜಗನ್ನಾಥದಾಸರು ಭಕ್ಷ್ಯಗಳನ್ನು ತಿನ್ನುವಾಗ ಸಂಕರ್ಷಣನನ್ನು ಹೇಳಿದರು. ಇವರು ಹೇಳ್ತಾರೆ
ಗುರು ಜಗನ್ನಾಥದಾಸರು ಅಚ್ಯುತನನ್ನು ಸ್ಮರಣೆ ಮಾಡು, ಅಚ್ಯುತನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಸೊ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ವಡೆ, ಉದ್ದಿನಬೇಳೆ ಮುಂತಾದವುಗಳು ಏನಿರುತ್ತೆ, ಹಪ್ಪಳ, ಇವು ತಿಂತೀವಲ್ಲ, ಇವು ತಿನ್ನುವಾಗ ಕರೆದ ವೈಕುಂಠಪತಿ ವೆಂಕಟೇಶನನ್ನು ಸ್ಮರಣೆ ಮಾಡಬೇಕು ಅಂತಾರೆ. ಮೊಸರನ್ನು ತಿನ್ನುವಾಗ ಸ್ಪಷ್ಟವಾಗಿ ಹೇಳ್ತಾರೆ ಗುರು ಜಗನ್ನಾಥದಾಸರು ಮತ್ತು ವಿಜಯರಾಯ ಹೇಳ್ತಾರೆ, ಶ್ರೀನಿವಾಸನನ್ನು ಸ್ಮರಣೆ ಮಾಡು. ಹಣ್ಣುಗಳನ್ನು ಯಾವ ತರಹದ ಹಣ್ಣನ್ನು ತಿನ್ನು, ಅಲ್ಲಿ ಬಾಲಕೃಷ್ಣನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಕೊನೆಗೆ ಆ ಪೋಷಣ ತಗೋತಿಯಲ್ಲ, ಉತ್ತರ ಪೋಷಣ ಅಮೃತಾಭಿಧಾನಮಸಿ ಸ್ವ, ಹೇ ಅಮೃತ, ಅಮೃತ ಅಂದರೆ ವಾಯುದೇವರು, ಪಿಧಾನಮಸಿ ಅಂದ್ರೆ ನಾವು ಇಲ್ಲಿವರೆಗೆ ಏನೇನು ಒಳಗೆ ಹೊಟ್ಟೆಯಲ್ಲಿ ಹಾಕ್ಕೊಂಡಿವಲ್ಲ ಅದಕ್ಕೆ ಮೊದಲೇ ಅಮೃತೋಪಸ್ತರಣಮಸಿ ಅಂತಂದು ಎಲೆ ಹಾಕಿದ್ವಿ, ಅಂದರೆ ಒಂದು ಪದಾರ್ಥ ಹಾಕಿದ್ವಿ, ಅದರ ಮೇಲೆ ನಾವು ಹಾಕಿದ ಅನ್ನ ಎಲ್ಲ ಹೋಗಿ ಬಿಡಬೇಕು, ತಿಂದ ಆಹಾರ ಪದಾರ್ಥಗಳು. ಉಪಸ್ತರಣ ಅಂದರೆ ಕೆಳಗೆ ಹಾಕಿದ ವಸ್ತ್ರ ಅಥವಾ ಕೆಳಗೆ ಹಾಕಿದ ಒಂದು ತಟ್ಟೆ, ಕೆಳಗೆ ಹಾಕಿದ ಎಲೆ ಅಂತ ಅಂದ್ಕೋಬೇಕು. ನಮ್ಮ ಹೊಟ್ಟೆಯಲ್ಲಿ ಹಾಕ್ಕೊಂಡಿವಿ ಅಂತ ಅದು ವಾಯುದೇವರೇ ಇರ್ತಾರೆ. ವಾಯುದೇವರ ರೂಪಿಯಾಗಿರ್ತಕ್ಕಂಥ ಉಪಸ್ತರಣವನ್ನು ಹಾಕಿ ಅದರ ಮೇಲೆ ನಾವು ಆಹಾರ ಪದಾರ್ಥಗಳನ್ನು ಭಗವನ್ನಾಮ ಸಂಕೀರ್ತನೆ ಮಾಡ್ಕೋತ ಒಳಗೆ ಹಾಕಿದ್ವಿ. ಅದೆಲ್ಲ ಮುಗಿದ ಮೇಲೆ ಊಟ ಆಯಿತು, ಮುಚ್ಚಬೇಕಲ್ಲ, ನಾವು ಹಾಕಿದ ಆಹಾರ ಪದಾರ್ಥಗಳನ್ನು ಒಂದು ಎಲೆಯಿಂದ ಮುಚ್ಚಬೇಕಲ್ಲ. ನೈವೇದ್ಯ ತರುವಾಗ ನಾವು ಹೇಳಿವಲ್ಲ, ತಟ್ಟೆಯಲ್ಲಿ ನೈವೇದ್ಯ ತಂದರೂ ಕೂಡ ಮೇಲೆ ಒಂದು ವಸ್ತ್ರವನ್ನು ಮುಚ್ಚಿಕೊಂಡು ತರಬೇಕು ನೈವೇದ್ಯ. ಅದರಲ್ಲಿ ಯಾರಿರ್ತಾರೆ ಅಂತ ಹೇಳಿವಿ, ಗಣಪತಿ ಇರ್ತಾನೆ ಅಂತ ಅಂಬೋದನ್ನು ಸ್ಪಷ್ಟ ನೋಡಿದ್ವಿ. ಉಪರಿಚೈಲಪ ಏಕದಂತ ಸನತ್ ಕುಮಾರನ ಮೇಲಿನ ಎಲೆಯ ತಟ್ಟೆಯಲ್ಲಿ ನೀವು ತಂದ ಪದಾರ್ಥದಲ್ಲಿ ಮುಚ್ಚಿದ ವಸ್ತ್ರದಲ್ಲಿ ಏಕದಂತ ಅಂದರೆ ಗಣಪತಿ ಇರ್ತಾನೆ, ಗಣಪತಿಯ ಒಳಗಡೆ ಸನತ್ ಕುಮಾರ ನಾಮಕ ಪರಮಾತ್ಮ ಇರ್ತಾನೆ ಅಂತ ಚಿಂತನೆ ಮಾಡಿದ್ವಿ. ಹಾಗೆ ನಾವು ಹೊಟ್ಟೆಯಲ್ಲಿ ಹಾಕಿದ ಪದಾರ್ಥಗಳ ಮೇಲೆ ಮುಚ್ಚಲಕ್ಕೆ ಹೇ ಅಮೃತ ಪಿಧಾನಮಸಿ, ಹೇ ಅಮೃತ, ಅಮೃತ ಅಂದರೆ ಅಮೃತ ವಾಯು ಪ್ರೋಕ್ತ, ವಾಯುದೇವರಿಗೆ ಅಮೃತ ಅಮೃತ ಅಂತ ಉಪನಿಷತ್ತು ಕರೀತದೆ. ಅಂಥ ವಾಯುದೇವರೇ, ನಾನು ಹೊಟ್ಟೆಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಅವೆಲ್ಲವೂ ಕೂಡ ಶುದ್ಧವಾಗಿರಲಿಕ್ಕಾಗಿ ದಯಮಾಡಿ ನೀವು ಅದಕ್ಕೆ ಆಚ್ಛಾದನ ರೂಪದಲ್ಲಿ ಇರ್ರಿ ಅಂತ ಹೇಳ್ತಾ, ಹೇ ಅಮೃತ ಪಿಧಾನಮಸಿ ಅಂತಂದು ಅಮೃತೋಪಿಧಾನಮಸಿ ಸ್ವಾಹ ಅಂತ ಹಾಕಬೇಕು. ಹಾಕಿದ ಮೇಲೆ ಸ್ಪಷ್ಟವಾಗಿ ನಮಗೆ ತಿಳಿದ ಪ್ರಕಾರ ಕೈಕಾಲುಗಳು ತೊಳೆದುಕೊಂಡ್ಬಂದು ಅಲ್ಲಿ ಕೂಡ ಭಗವನ್ನಾಮ ಸಂಕೀರ್ತನ ಮಾಡ್ಕೋತಾ ಕೈಕಾಲು ತೊಳ್ಕೊಂಡ್ಬಂದು ಇಮಿಡಿಯೇಟಾಗಿ 2 ಹೆಬ್ಬೆರಳವಲ್ಲ, ಈ 2 ಹೆಬ್ಬೆರಳನ್ನು ನೀರಲ್ಲಿ ಅಲ್ಲಿ ಅದ್ದಿ 2 ಕಣ್ಣುಗಳಿಗೆ ಒರೆಸಬೇಕು. ಆಗ ನಿಮೀಲ ಅಂತಕ್ಕಂಥ ದೈತ್ಯ ಅಂದರೆ ಇವೆಲ್ಲ ಸಂಪ್ರದಾಯ, ಇವು ಎಲ್ಲವನ್ನು ಮಾಡ್ಲಿಕ್ಕಾಗ್ತದನ ಅಂತಂದರೆ ಅದು ನಿಮ್ಮ ಯೋಗ್ಯತೆ. ವಯಸ್ಸಾದ ಮೇಲೆ ಊಟ ಆದ ಕೂಡಲೇ ನಿದ್ದೆ ಬರ್ತದೆ, ಮಲಿಕೊಂತ ಕೂಡ ಆರೋಗ್ಯಶಾಸ್ತ್ರದ ಪ್ರಕಾರ ರಾತ್ರಿ ಊಟ ಆದ ಕೂಡಲೇ ಮಲಿಕೋಬಾರ್ದು, ಹಗಲಿನಲ್ಲಿ ಊಟ ಆದ ಕೂಡಲೇ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ವೈದ್ಯಶಾಸ್ತ್ರ ಹೇಳ್ತದೆ. ರಾತ್ರಿ ಮಾತ್ರ ಒಂದು 100 ಹೆಜ್ಜೆ ಆದರೂ ನಡೆದು ಆಮೇಲೆ ಕಮಲಕು. ಹಗಲು ನಡೆಯೋದು ಬೇಕಾಗಿಲ್ಲ, ಸ್ವಲ್ಪ ವಿಶ್ರಾಂತಿ ತಗೋ. ವಿಶ್ರಾಂತಿ ಎಂಬುದಕ್ಕೆ ಅರ್ಥ ಏನು ಗೊತ್ತನಾ, ಹಾಸಿ ಮೇಲೆ ಉದ್ದಕ್ಕೆ ಮಲ್ಕೊಂಬೋದು ವಿಶ್ರಾಂತಿ, ಒಂದು ಕಡೆ ಕೂತ್ಕೊಬೋದು ನಿಶ್ಚಿಂತವಾಗಿ ಭಗವಂತನ ಚಿಂತನೆ ಮಾಡ್ಕೋತಾ ಕೂಡೋದೇನದಲ್ಲ ಅದು ಕೂಡ ವಿಶ್ರಾಂತಿ ಅನಿಸ್ಕೋತಾರೆ. ಆ ವಿಶ್ರಾಂತಿ ತಗೊಳ್ಳುವಾಗ ಹಗಲಿನಲ್ಲಿ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಗೊತ್ತಾ, ಕೂತ್ಕೊಂಡು ಭಗವನ್ನಾಮ ಸಂಕೀರ್ತನ ಮಾಡ್ತಾಯಿದ್ರು, ಶಾಸ್ತ್ರಗಳನ್ನು ಕೈಯಾಲಿಟ್ಟುಕೊಂಡು ಓದ್ತಾಯಿದ್ರು. ಅದು ಆಗಿನ ಪದ್ಧತಿ, ಅದು ಪ್ರಾಚೀನ ಕಾಲದ ಪದ್ಧತಿ. ಆಗ ನಿದ್ರಾದಿಗಳು ಬಂದು ರಾತ್ರಿ ನಿದ್ರೆ ಬರ್ತದೆ ಆಟೋಮೆಟಿಕ್ಕಾಗಿ, ಹಗಲಿನಲ್ಲಿ ಕೂಡ ನಿದ್ರೆ ಮಾಡ್ತಾ ಕೂಡಬೇಡ. ಅದಕ್ಕೆ ಆ ನಿದ್ರೆಯನ್ನು ಉಂಟು ಮಾಡುವವನು ಯಾರು ಅಂದರೆ ನಿಮೀಲ ಅಂತಕ್ಕಂಥ ಒಬ್ಬ ದೈತ್ಯ ಉಂಟು ಮಾಡ್ತಾನಂತೆ. ಅವನ ಪರಿಹಾರಕ್ಕಾಗಿ ಕಣ್ಣಿಗೆ 2 ಹೆಬ್ಬೆರಳುಗಳಿಂದ ನೀರನ್ನು ಹಚ್ಚಿಕೊಂಡು ಆಮೇಲಕ್ಕೆ ನಿನ್ನ ನಿತ್ಯ ಕರ್ಮದಲ್ಲಿ ನೀನು ತೊಡಗು ಅಂತ ಹೇಳ್ತಾರೆ. ಇದು ಭೋಜನ ಪ್ರಕರಣ, ಊಟ ಮಾಡುವ ಪದ್ಧತಿಯನ್ನು ಹೇಳಿದ್ವಿ. ಒಂದು ಭೋಜನ ಪದ್ಧತಿ ಒಂದು ಸಾಕು ನಮ್ಮ ಜೀವನದಲ್ಲಿ ಉದ್ಧಾರ ಮಾಡಲಿಕ್ಕೆ, ಭಗವನ್ನಾಮ ಸಂಕೀರ್ತನ ಮಾಡಲಿಕ್ಕೆ ದೊಡ್ಡದಾದ ಅವಕಾಶ. ಅದು ಜಗನ್ನಾಥದಾಸರ ಮಾತರಂತೆ ಈಗಾಗಲೇ ಹೇಳಿದ್ದೀನಲ್ಲ, ಈ ಪರಿಯಲ್ಲರಿತುಂಬ ನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹಾಯಜ್ಞಗಳ ಆಚರಿಸಿದವನು, ಅವನು ಪಾಪನೇ ಬರೋದಿಲ್ಲ, ಅವನು ಪುಣ್ಯಾತ್ಮನಾಗ್ತಾನೆ. ನಿತ್ಯ ದೊಡ್ಡ ದೊಡ್ಡ ಯಜ್ಞಗಳನ್ನು ಆಚರಣೆ ಮಾಡಿದರೆ ಎಷ್ಟು ಫಲ ಕೊಡಬೇಕೋ ಅಷ್ಟು ಫಲವನ್ನು ಈ ರೀತಿಯಾಗಿ ಯಾರು ಊಟ ಮಾಡ್ತಾರೋ ಅವ್ರಿಗೆ ಕೊಡ್ತಾರೆ. ಅವನು ಊಟ ಮಾಡಿದರೂ ಕೂಡ ನಿತ್ಯೋಪವಾಸಿ ಅಂತ ಅನಿಸ್ಕೋತಾರೆ ಅಂಥೇಳಿ ದಾಸರು ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಸಮಾಪ್ತಿ ಮಾಡೋಣ. ಮತ್ತು ನಾಳೆ ಮುಂದಿನ ಭಾಗ ನಾನು ಅಂದುಕೊಂಡಿನಲ್ಲ, ನನ್ನ ಮಿತ್ರರಾಗಿರ್ತಕ್ಕಂಥ ನನ್ನ ಹಿತೈಷಿಗಳಾದ ನನಗೆ ಮಾರ್ಗದರ್ಶಕರಾದ, ನನಗಿಷ್ಟು ಜ್ಞಾನ ಇಲ್ಲ,
ನನಗೆ ಜ್ಞಾನ ಕೊಡ್ತಾ ಇರೋದು ರಾಘವೇಂದ್ರರಾಯರು. ಆ ರಾಘವೇಂದ್ರರಾಯರ ಮಾತಿನ ಪ್ರಕಾರ ಸಂಧ್ಯಾವಂದನ ಏನು ಬೇಡ ಅಷ್ಟೇ, ಅದರ ನೀವು ವಿಸುಬ. ಆದರೆ ಇವತ್ತು ಸಂಧ್ಯಾವಂದನ ಸ್ವಲ್ಪ ಮಾಡಲಿ, ಯಜ್ಞೋಪವೀತ ಅದು ಎಷ್ಟು ಪವಿತ್ರವಾದದ್ದು, ನಮ್ಮ ಭಾರತೀಯರಿಗೆ ಸಿಂಬಾಲಿಕ್ ಆಗಿರ್ತಕ್ಕಂಥದ್ದು. ನಾನು ಭಾರತೀಯ ಅಂತ ಹೇಳಿಕೊಳ್ಳೋಕ್ಕೆ, ಗರ್ವದಿಂದ ಹೇಳಿಕೊಳ್ಳೋಕ್ಕೆ ಕಾರಣೀಭೂತವಾದ ಅದನ್ನು ಹೇಗೆ ಹಾಕ್ಕೋಬೇಕು, ಅದರ ಚಿಂತನೆಯನ್ನು ಯಾಕೆ ಯಜ್ಞೋಪವೀತ ಹಾಕ್ಕೋಬೇಕು, ಆ ಯಜ್ಞೋಪವೀತದಲ್ಲಿ ಏನೇನು ಚಿಂತನೆ ಮಾಡಬೇಕು, ಹಾಕುವಾಗ ಏನೇನು ಆಲೋಚನೆ ಮಾಡಬೇಕು, ಇದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.